ಇದು ಜೀವ ಶಿವರುದ್ರಪ್ಪನವರ ಒಂದು ರುದ್ರಭೂಮಿ, ಪುಣ್ಯಭೂಮಿ, ರಾಷ್ಟ್ರಕವಿ ಕುವೆಂಪುರ ರುದ್ರಭೂಮಿ. ಅಯ್ಯೋ ದೇವರೇ, ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಏನು ಗೊತ್ತಾಗ್ತದಲ್ಲ. ಇಷ್ಟೊಂದು ಇಂಥ ಅವಮರ್ಯಾದೆ ಯಾವತ್ತೂ ಆಗಬಾರ್ದು. ಯಾವ ಒಬ್ಬ ಕನ್ನಡದ ಕವಿಗೂ ಆಗಬಾರ್ದು. ಏನು ಇವರ ಹೆಸರಲ್ಲಿ ಹೇಳಿ ಏನು ಭಾಷಣ ಮಾಡೋದು ಒಂದೇ, ಚಪ್ಪಾಳೆ ಹೊಡೆಯೋದು ಒಂದೇ. ಕನ್ನಡ ಬಂಧುಗಳೇ, ದಯವಿಟ್ಟು 12 ಗಂಟೆಗೆ ಸರಿಯಾಗಿ ಜಿ ಎಸ್ ಶಿವರುದ್ರಪ್ಪರ ಪುಣ್ಯಭೂಮಿ ಬಂದು ತಮ್ಮ ಬಿಡಿ ಹೂವು ತೊಗೊಂಡ್ಬಂದು ನೀವೇ ಒಂದು ನುಡಿನಮನವನ್ನು ಸಲ್ಲಿಸಿ. ಯಾರು ಇಲ್ಲಿ ಮುಖ್ಯ ಅತಿಥಿಗಳಿಲ್ಲ, ಯಾರು VIP ಯಾರಿಲ್ಲ. ಯಾರು ಜಿ ಎಸ್ ಶಿವರುದ್ರಪ್ಪರ ವಿಚಾರಗಳನ್ನು ಅವಲಂಬಿಸ್ಕೊಂಡಿದ್ದೀರಾ, ಯಾರು ಜಿ ಎಸ್ ಶಿವರುದ್ರಪ್ಪರವರನ್ನ ಅಭಿಮಾನಿಗಳಾಗಿದ್ದೀರಾ, ಯಾರು ಜಿ ಎಸ್ ಶಿವರುದ್ರಪ್ಪನವರ ಕವಿತೆಗಳನ್ನು ಓದಿದ್ದೀರಾ, ಇವರೆಲ್ಲರೂ ಬಂದು ಆ ಕವಿಗೆ ಒಂದು ನುಡಿನಮನವನ್ನು ಸಲ್ಲಿಸಿ. ಅವಮಾನ ಮಾಡಬೇಡಿ. ಸರ್ಕಾರ ಸರಿಯಾದಂಥ ಕ್ರಮ ತಗೊಳ್ಳಿಲ್ಲ, ಅದು ನಮಗೆ ನೋವಾಗ್ತಾ ಇದೆ ಬಂಧುಗಳೇ. ಯಾವಾಗಲೂ ಫಾಲೋ ಮಾಡೋದು ನಾನು 11 ಗಂಟೆ ಆಯಿತು. ಸಾಹಿತ್ಯ ಜ್ಯೋತಿಯವರಿದ್ದಾರಲ್ಲ, ಇದ್ರವರು ಎಲ್ಲರೂ ಬದುಕೋರು. ಅಲ್ಲ ಸರ್ ಹೇಳಿದ್ದು, ಈ ಮಂಡ್ಯದಲ್ಲಿ ಇಷ್ಟು ಅವಮಾನ ಮಾಡಬಾರ್ದು ಬಿಡಿ ಸರ್. ಯಾವ ಮಂಡ್ಯ ಸಾಹಿತ್ಯ ಸಮ್ಮೇಳನ ಸತ್ತಂತ ಸಾಹಿತ್ಯ ಸಮ್ಮೇಳನ ಅದು ಮಂಡ್ಯದಲ್ಲಿ ಅಷ್ಟು ಇದು ಮಾಡ್ತಾರಲ್ಲ, ಇಲ್ಲಿ ಬಂದು ಇಷ್ಟು ಇದು ಮಾಡಿ ಮಾಡೋ ಅಂತ ಕೆಪಾಸಿಟಿ ಇಲ್ವಾ ಅವ್ರಿಗೆ? ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಹಿತ್ಯ ಸಮ್ಮೇಳನ ಮಾಡಿದ್ರು. ಒಂದು 5,000 ರೂಪಾಯಿ ಖರ್ಚು ಮಾಡಿ ಇಲ್ಲೊಂದು ಭವ್ಯವಾಗಿ ಒಂದು ಹೂವಿನ ಅಲಂಕಾರ ಮಾಡಿ ಇದಕ್ಕೊಂದು ಪುಣ್ಯಭೂಮಿ ನಡೆಸ್ಕೊಳ್ತಾ ಯೋಗ್ಯತೆ ಸಂಸ್ಕೃತಿ ಇಲಾಖೆಗೆ, ಸಾಹಿತ್ಯ ಇಲಾಖೆಗೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರು ಬದುಕಿರೋದು ಒಂದೇ, ಸತ್ರು ಒಂದೇ ಅಲ್ವೇನ್ರಿ? ಸಾಹಿತ್ಯ ಸಮ್ಮೇಳನವನ್ನು ಸಾಹಿತ್ಯಗಳನ್ನು ಸಾಯಿಸೋದು ಯಾರು ಅಂದರೆ ನಮ್ಮವ್ರೆ. ಕವಿಗಳನ್ನು, ಕವನಗಾರರನ್ನ, ಇವ್ರನ್ನೆಲ್ಲ ನೋಡೋಕೆ ಬದುಕಿದಾಗ ಆಡಿ ಹೋಗ್ಬಿಡ್ತಾರೆ. ಸತ್ತ ಮೇಲೆ ಈ ರೀತಿ ಇವರು ಅನಾಥರಲ್ಲ, ಇವರು ಈ ದೇಶದ ರಾಷ್ಟ್ರದ ಭವಿಷ್ಯತ್ ನಾಯಕರಾಗಿದ್ದರು. ಇವರೆಲ್ಲ ಭವಿಷ್ಯತ್ ನಾಯಕರಲ್ಲ. ಈಗ ನಾನು ಏನು ಮಾಡಬೇಕು, ನಮ್ಮ ಮನೆ ಏನಾಗಬೇಕು, ನಮ್ಮ ವಂಶ ಏನಾಗಬೇಕು ಇರೋರು ಜನ. ತೆಗೆದುಬಿಡೋಣ ಸರ್ ಅದನ್ನು. ಅದು ಹೇಳಿದ್ರೆ ಬರ್ತಿತ್ತಾ ಇದು? ಅವೆಲ್ಲ ಬರೋದು ಬಿಡಿ, ಅದೇ ಬಂತಲ್ಲ ಸಿಮೆಂಟ್ ಮೇಲೆ ಬೆಳೆದಿರಕ್ಕೆ. ಆಮೇಲೆ ತೆಗೆದುಬಿಡೋದು. ಇವಾಗ ನೋಡಿ ಚೆನ್ನಾಗಾಯ್ತು. ಏನೋ ಸ್ವಲ್ಪ ಆಯಿತು ನಮ್ಮ ಕೈಯಿಂದ. ಅಲ್ಲ, ಸಂಸ್ಕೃತಿ ಸಚಿವರಿಗೆ ಒಳ್ಳೇದು ಮಾಡಲ್ಲ, ಸಾಹಿತ್ಯ ಪರಿಷತ್ತವ್ರಿಗೆ ಒಳ್ಳೇದು ಮಾಡಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ತಲೆ ತಗ್ಗಿಸ್ಕೊಂಡು ನಿಮ್ಮ ಮೊದಲು ನೀವೆಲ್ಲ ಮನೆಗೆ ರಾಜೀನಾಮೆ ಕೊಟ್ಕೊಂಡು ಮನೇಲಿರ್ರಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಬದುಕಿದ್ದೀರೇನ್ರಿ ನೀವೆಲ್ಲ? ಸಂಸ್ಕೃತಿ ಇಲಾಖೆ ಬದುಕಿದೆಯೋ ಸತ್ತಿದೆಯೋ? ಸಾಹಿತ್ಯ ಪರಿಷತ್ ಇದೆಯೋ ಬದುಕಿದೆಯೋ? ಕನ್ನಡದ ವೇದಾಂತ ಕವಿಗಳಿದ್ದೀರಲ್ಲ, ನೀವೆಲ್ಲ ಬದುಕಿದ್ದೀರಾ ಸತ್ತಿದ್ರೋ? ಇದಕ್ಕೊಂದು ಭೇಟಿ ಕೊಡ್ರಿ. ಇವತ್ತು ಸ್ವರ್ಣ ದಿನ ಈ ರೀತಿ ಅವಮಾನ ಮಾಡೋದ? ಹಾವು ಚೇಳು ಗೆದ್ದಲು ಇಂಥ ಜಾಗದಲ್ಲಿಟ್ಟು ಇವ್ರನ್ನ ಇಂಥ ಪಾಪಿಗಳ ಕೈಗೆ ಸಿಕ್ಕಿ ನರಳ್ತಾವ್ರಲ್ರಿ ಜಿ ಎಸ್ ಶಿವರುದ್ರಪ್ಪನವರು. ಅವರ ಶಾಪನೇ ಕನ್ನಡಿಗರು ತೊಟ್ಟದು. ಕನ್ನಡ ಪರ ಚಿಂತಕರೇ, ಕನ್ನಡ ಚಳುವಳಿಗಾರರೇ, ಹಿತಚಿಂತಕರೇ, ಕವಿಗಳೇ, ಸಾಹಿತಿಗಳೇ, ಇದ್ರ ಬಗ್ಗೆ ನೀವೆಲ್ಲರೂ ಸಹ ಸರ್ಕಾರಕ್ಕೆ ಒಂದು ಧಮಕಿ ಹಾಕಿ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದೆಯಲ್ಲ ಅಲ್ಲಿ ಖಂಡನೆ ಮಾಡಿ. ಇನ್ನೇನು ಮಾಡಬೇಡಿ, ಅದನ್ನು ಮಾಡಿ. ಒಲ್ಲಿ
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹೋಗ್ಬೇಕಿದ್ದು, ಈ ಸಂಬಂಧಪಟ್ಟಂಥ ಇಲಾಖೆಗಳು ಹೋಗಬೇಕು, ಸಾಹಿತ್ಯ ಪರಿಷತ್ಗೆ ಹೋಗಬೇಕು, ಮತ್ತು ಈ ಸಂಸ್ಕೃತಿ ಇಲಾಖೆಗೆ ಹೋಗಬೇಕು. ಸಂಸ್ಕೃತಿ ಇಲಾಖೆ ಯಾರಿದ್ದಾರೆ, ಸಂಸ್ಕೃತಿ ಇಲಾಖೆ ಸಚಿವರು ನನಗಂತೂ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲಿ ಮೋಜು ಮಸ್ತಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. GS ರುದ್ರಪ್ಪನವರ ಸ್ಮರಣೆ ದಿನ ಅಂತ ಗೊತ್ತೇ ಇಲ್ವ ಇವರಿಗೆ? ಬದುಕಿದಾರ ಇವರು, ಸತ್ತಿದ್ದಾರ ಗೊತ್ತಿಲ್ಲ. ಇರಲಿ, ನೀವು ಮಾಡೋ ಪಾಪಕ್ಕೆ ಪ್ರಾಯಶ್ಚಿತ GS ರುದ್ರಪ್ಪನವರು ನಿಮ್ಗೆ ಶಾಪ ಕೊಡ್ತಾರೆ. ನಾನು ಸ್ವಯಂ ಸೇವಕನಾಗಿ ನೀವು ಎಲ್ಲರೂ ಬಂದಮೇಲೆ ಸ್ವಲ್ಪ ಮೇಲಕ್ಕಿದ್ರೆ ಒಳ್ಳೆ ಮುಖ ಕಣ್ಣು ಇದಾಗುತ್ತೆ. ಇಲ್ಲ ಕೆಳಗೆ ಬರಬೇಕಲ್ಲ, ಮೇಲಕ್ಕಿರಬೇಕು. ಇದು ಕಣ್ಣು ಮುಚ್ಕೊಳ್ಳುತ್ತೆ ನೋಡಿ, ಇದು ಇಲ್ಲ ಮೇಲಕ್ಕೆ ಎತ್ಕೊಳ್ಳೋದು. ಹೂವು ಇದು ಭಾರ ಆಯ್ತಲ್ಲ, ಇದಾಯಿತು. ಹಂಗೆ ಮೇಲಕ್ಕೆ, ಹಂಗೆ ಮೇಲಕ್ಕೆ ಹಾಕಿ 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 ತೆಗಿತಾರೆ. ಆಗ್ತಾ GS ಶಿವರುದ್ರಪ್ಪನವ್ರಿಗೆ ಜಯವಾಗಲಿ. ರಾಷ್ಟ್ರಕವಿ GS ರುದ್ರಪ್ಪನವ್ರಿಗೆ ಜಯವಾಗಲಿ. ರಾಷ್ಟ್ರಕವಿ GS ಶಿವರುದ್ರಪ್ಪನವರಿಗೆ ಜಯವಾಗಲಿ. ನಾಡ ರಾಷ್ಟ್ರಕವಿ GS ರುದ್ರಪ್ಪನವರಿಗೆ ಜಯವಾಗಲಿ. ರಾಷ್ಟ್ರಕವಿ ಕುವೆಂಪುರವರಿಗೆ ಜಯವಾಗಲಿ. ರಾಷ್ಟ್ರಕವಿ ಕುವೆಂಪುರವರಿಗೆ ಜಯವಾಗಲಿ. ರಾಷ್ಟ್ರಕವಿ ಗೋವಿಂದ ಪೈಯವರಿಗೆ ಜಯವಾಗಲಿ. ರಾಷ್ಟ್ರಕವಿ ಗೋವಿಂದ ಪೈಯವರಿಗೆ ಜಯವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಏರಿಸಿ ಆರಿಸಿ ಕನ್ನಡದ ಬಾವುಟ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ನಮ್ಮ ವಿಜಯ್ ಕುಮಾರ್ ಈ ಒಂದು ಸರಳ ನುಡಿ ನಮನಕ್ಕೆ ಆಗಮಿಸಿದಂಥ ನಮ್ಮ ಶಿವಾನಂದ್ ಅವ್ರಿಗೂ ಸಹ ನಾನು ಅವ್ರಿಗೂ ಸಹ ವಂದನೆ ಅರ್ಪಿಸಿದೆ. ಅವರು ತಕ್ಷಣ ನನ್ನ ಜೊತೆ ಬಂದು ಅವರು ಸಹ ಈ ನುಡಿ ನಮನಕ್ಕೆ ಸಹಕಾರವನ್ನು ಕೊಟ್ಟರು. ಅವ್ರಿಗೂ ಸಹ ನಾನು ಒಂದು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಶಿವಾನಂದ್ ಅವರು ಸಹ ಪುಷ್ಪ ನಮ್ಮನ್ನು ಸಲ್ಲಿಸಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಈ ಕಲಾಗ್ರಾಮಕ್ಕೆ ಆಗಮಿಸಿ ಅವರ ಪುಣ್ಯಭೂಮಿಗೆ ಆಗಮಿಸಿದ್ದೀನಿ. ಬಹುಶಃ ಇದರಷ್ಟು ಅವಮಾನ ಯಾವತ್ತೂ ಆಗಬಾರ್ದು. ಒಬ್ಬ ರಾಷ್ಟ್ರಕವಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನೋಡ್ತಕ್ಕಂಥ ಒಬ್ಬ ಮಹಾನ್ ಪುರುಷ. ರಾಷ್ಟ್ರಕವಿ ಆಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರು, ರಾಷ್ಟ್ರಕವಿ ಆಗಿರ್ತಕ್ಕಂಥ ಗೋವಿಂದಪ್ಪಯ್ಯವರು, ರಾಷ್ಟ್ರಕವಿ ಆಗಿರ್ತಕ್ಕಂಥ GS ರುದ್ರಪ್ಪರು, 3 ಜನ ಈ ದೇಶದಲ್ಲಿ ಒಂದು ರಾಷ್ಟ್ರಕವಿ ಅಂತ ಬಿರುದು ತಗೊಂಡಿರ್ತಕ್ಕಂಥ ಈ ಒಬ್ಬ ರಾಷ್ಟ್ರಕವಿಗೆ GS ಶಿವರುದ್ರಪ್ಪನವ್ರಿಗೆ ಇವತ್ತು ಇಷ್ಟೊಂದು ಅವಮಾನ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ಕನ್ನಡ ಸಾಹಿತ್ಯ ಅಲ್ಲ, ಇಡೀ ನಾಡಲ್ಲ, ಇಡೀ ದೇಶವೇ ತಲೆ ತಗ್ಗಿಸುವಂಥ ಕೆಲಸ. ಸರ್ಕಾರ ಏನ್ರಿ ಮಾಡ್ತಾಯಿದೆ? ಸರ್ಕಾರ ಸಾಹಿತ್ಯ ಪರಿಷತ್ತಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಹಿತ್ಯ ಸಮ್ಮೇಳನ ನಡೆಸ್ತಾರೆ. ಇಂಥ ಮಹಾನ್ ಭಾವನೆಯಲ್ಲಿ ಹಾವು ಚೇಳು ಇಂಥ ಇರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಯಪ್ಪಂದು ಇಂಥ ಪುಣ್ಯಸ್ಮರಣೆಯಲ್ಲಿ ಈ ರೀತಿ ಅವಮಾನ ಮಾಡೋದ? ನಾಚಿಕೆ ಆಗಲ್ಲ ಸರ್ಕಾರಗಳಿಗೆ, ಇರತಕ್ಕಂಥ ಸರ್ಕಾರಗಳಿಗೆ, ಹಿಂದೆ ಇದ್ದಂಥ ಸರ್ಕಾರಗಳಿಗೆ ಅವರ ಹೆಸರಲ್ಲಿ AC ರೂಮಲ್ಲಿ ಕೂತ್ಕೊಂಡು ಪ್ರಶಸ್ತಿಗಳನ್ನು ಪ್ರಕಟ ಮಾಡ್ತೀರಾ? ಇಲ್ಲಿ ಬಾಳ್ರಿ ಪ್ರಶಸ್ತಿ, ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿರಿ. GS ಶಿವರುದ್ರಪ್ಪನವರ ಒಂದು ಹೆಸರಲ್ಲಿ ಏನು ಮಾಡಿದ್ದೀರಾ? ಇದನ್ನು ಆಳು ಕೊಂಪೆ ಮಾಡಿಕ್ಕಿದ್ದೀರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾರು ಇದೆಯಾ? ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಇಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದು ಪ್ರಾಧ್ಯಾಪಕರಾಗಿದ್ದಂಥವ್ರು GS ಶಿವರುದ್ರಪ್ಪನವರು. ಅನೇಕ ಭಾವಗೀತೆಗಳನ್ನು ಆಡಿದಂಥವ್ರು. ಅವರ ಕವನಗಳನ್ನು, ಅವರ ಕಥೆಗಳನ್ನು, ನಾಟಕಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಳಬೇಕಾದ್ರೆ ಒಂದು ದಿವಸ ಪುಟ ಬೇಕು, ಸಮಯ ಇಲ್ಲ. ಇಲ್ಲಿ ನಾನು ಈ ಕಡೆ ಬಂದಾಗ ಇವರಿಗೆ ಒಂದು ಪುಷ್ಪ ಮಾಲಿಕೆ ಮಾಡಿ ನಮನ ಮಾಡಬೇಕು ಅಂತ ಹೇಳಿದಾಗ, ಪಾಳು ಬಿದ್ದಾಗ ನಿಜವಾಗ್ಲೂ ಕಣ್ಣನ್ನು ನೀರು ಬಂತ್ರಿ.
ಈ ರೀತಿ ಯಾವ ಸಾಹಿತಿಗೂ ಆಗಬಾರ್ದು, ಯಾವ ಕನ್ನಡಿಗರಿಗೂ ಆಗ್ಬೋದು. ಸರ್ಕಾರ ಇದ್ರ ಕಡೆ ಗಮನ ಕೊಡಲಿಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ರಲ್ಲ, ಅವ್ರಿಗೆ ಸತ್ತೋಗಿದ್ದಾರೋ ಬದುಕಿದಾರೋ ನನಗೂ ಗೊತ್ತಾಗ್ತಾಯಿಲ್ಲ. ಈ ಸಾಹಿತ್ಯ ಪರಿಷತ್ತಿನ ಹಿಂದೆ ಅಧ್ಯಕ್ಷ ಆದಂಥವ್ರು, ಮುಂದೆ ಆಗೋರು, ಹಿಂದೆ ಆಗಿರೋರು ಯಾರ್ಯಾರಾಗಿದ್ದಾರೋ ಗೊತ್ತಿಲ್ಲ. ಇದನ್ನು ನೇರ್ಪು ಮಾಡೋಕ್ಕಾಗಲಿಲ್ವಾ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಾಡು ಊಟ ಕೆಲವು ಕಡೆ ಮಾಡಿದ್ರು. ಅಲ್ಲಿ ಬರೀ ಊಟದ ವ್ಯವಸ್ಥೆ, ಅವ್ರಿಗೆ ಇವ್ರು ಊರಾರ ಹಾಕೋದು, ಅವ್ರಿಗೆ ಇವ್ನು ಊರಾರ ಹಾಕೋದು. ಇವ್ರಿಗೆ ಯಾರು ಊನಾರು ಹಾಕ್ತಾರೆ? ಇವತ್ತು ಸ್ಮರಣೀಯ ದಿನ, ನಾಚಿಕೆ ಆಗಬೇಕು. ಇದು ಕನ್ನಡ ನಾಡು ತಲೆ ತಗ್ಗಿಸುವಂಥ ವಿಚಾರ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಏನೇ ಕಷ್ಟ ಆದರೂ ಇದು ಹುಲ್ಲನ್ನೆಲ್ಲ ಮಾಡಿ ನಾನೇ ನುಡಿ ನಮನ ಸಲ್ಲಿಸ್ತೀನಿ. ನಾಚಿಕೆ ಆಗಬೇಕು ನಿಮ್ಗಳಿಗೆ. ಒಬ್ಬ ಕ್ರಿಯಾಶೀಲ ಕನ್ನಡಿಗರಾಗಿ ಕನ್ನಡ ಸಂಘ ಸಂಸ್ಥೆಯವರೇ ಇವತ್ತು 12 ಗಂಟೆಗೆ ಸರಿಯಾಗಿ ಇಲ್ಲಿ ಪೂಜೆನ ನಾವು ನುಡಿ ನಮನವನ್ನು ಸಲ್ಲಿಸೋಕ್ಕೆ ನಾನು ಏರ್ಪಾಡು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಅಭಿಮಾನಿ ಇರ್ತಕ್ಕಂಥವ್ರು GS ಯುರಪ್ಪನವರ ಪುಣ್ಯಭೂಮಿಗೆ ಬಂದು ತಾವು ಬಿಡಿ ಹೂವು ತಗೊಂಡ್ಬಂದು ನೀವು ನುಡಿ ನಮನನ್ನು ಸಲ್ಲಿಸಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಸಂಘ ಸಂಸ್ಥೆಯವ್ರು ಕೇಳ್ತಾ ಇದ್ದೀನಿ. ಈ ನಾಚಿಕೆ ಆಗಬೇಕು. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಜವಾಬ್ದಾರಿ ಇರ್ತಕ್ಕಂಥವ್ರು ಇರ್ಬೋದು, ಸಂಸ್ಕೃತಿ ಸಚಿವರು ಇರ್ಬೋದು, ಬನ್ನಿ ಇವತ್ತೊಂದು ದಿವಸ ಬಂದು ಹೂನಾರ ಹಾಕಿ ನುಡಿನಾಮ ಸಲ್ಲಿಸಿ ಪುಣ್ಯ ಕತ್ಕೊಳ್ಳಿ. ಇದರ ನಿಜವಾಗ್ಲೂ ನೀವು ಉದ್ಧಾರ ಆಗಲ್ಲ. ಕನ್ನಡದ ಹೆಸರನ್ನು ಹಿಡ್ಕೊಂಡು ಹಾಳು ಮಾಡೋವಂಥವ್ರು ಯಾರೇ ಈ ರೀತಿ ಮಾಡಬಾರ್ದು. GS ಯುರಪ್ಪನವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ನೀರು ಬರ್ತಾ ಇದ್ದಾರೆ ಕಣ್ಣಲ್ಲಿ. ಸಾಹಿತಿಗಳೇ, ಅನೇಕ ಸಾಹಿತಿಗಳು ಕನ್ನಡ ನಾಡಲ್ಲಿದ್ದಾರಲ್ಲ, ಇದನ್ನು ಖಂಡಿಸಿ ನೀವು ನಿಮ್ಮ